ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ಸಿರಿಧಾನ್ಯದಲ್ಲಿ ಒಂದಾದ ಊಡಲು ಅಥವಾ ಈ ಬಾರ್ನ್ಯಾರ್ಡ್ ಮಿಲ್ಲೆಟ್ ಅನ್ನು ಉಪಯೋಗಿಸಿಬಿಟ್ಟು ಬಿಸಿಬೇಳೆ ಬಾತನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಈ ಸಿರಿಧಾನ್ಯನೇ ಉಪಯೋಗಿಸಬೇಕು ಅಂತ ಏನಿಲ್ಲ, ಈ ಬಾರ್ನ್ಯಾರ್ಡ್ನೇ ಉಪಯೋಗಿಸಬೇಕಂತ ಏನಿಲ್ಲ. ಯಾವುದು ನಿಮ್ಮಲ್ಲಿ ಲಭ್ಯನೋ ಅದನ್ನ ಉಪಯೋಗಿಸ್ಬಿಟ್ಟು ಕೂಡ ಈ ಬಿಸಿಬೇಳೆ ಬಾತ್ ಮಾಡಬಹುದು. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: 1 ಕಪ್ನಷ್ಟು ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಥವಾ ಊದಲು ಅಂತಾರಲ್ಲ ಅದು. ಇಲ್ಲ ಅಂತಂದರೆ ನೀವು ಯಾವ ಸಿರಿಧಾನ್ಯ ಬೇಕಾದ್ರೂ ತೊಗೋಬೋದು. ಈ ಊದಲಿಲ್ಲ ಅಂದರೆ ಇದರಲ್ಲೇ ಮಾಡಬೇಕು ಅಂತ ಏನಿಲ್ಲ. 24 ಗಂಟೆ ನೆನೆಸಿಟ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು 3-4 ಗಂಟೆ ಅಂತೂ ಚೆನ್ನಾಗಿ ನೆನೆಸಿ ಅದನ್ನು ನೀವು ಚೆನ್ನಾಗಿ ತೊಳೆದ್ಬಿಟ್ಟು 1-2 ಕಪ್ ನೀರಿನಲ್ಲಿ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಇದನ್ನು ನೀವು ಯಾವುದೇ ಮಿಲ್ಲೆಟ್ಗಳನ್ನು ಉಪಯೋಗಿಸಿದ್ರು ಅದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಆಮೇಲಿಂದ ಉಪಯೋಗಿಸ್ಬೇಕು. ತರಕಾರಿಗಳಲ್ಲಿ ಸಾಮಾನ್ಯವಾಗಿ ಹುರುಳಿಕಾಯಿ, ಕ್ಯಾರೆಟು, ಬಟಾಣಿ ಮತ್ತು ಆಲೂಗೆಡ್ಡೆ, ಈರುಳ್ಳಿ, ನವಿಲುಕೋಸು ಇಷ್ಟನ್ನು ಈ ಬಿಸಿಬೇಳೆ ಬಾತಿಗೆ ಹಾಕ್ತೀವಿ. ದೊಡ್ಡ ಮೆಣಸಿನ್ಕಾಯಿ ಹಾಕಬೇಡಿ. ಮತ್ತು ಟೊಮೆಟೊನು ನಾರ್ಮಲಾಗಿ ಬಿಸಿಬೇಳೆ ಬಾತಿಗೆ ಚೆನ್ನಾಗಿರಲ್ಲ. ಅವೆರಡು ಬಿಟ್ಟು ನೀವು ಉಳಿದ ತರಕಾರಿಗಳನ್ನು ಹಾಕೋಬೋದು. ಒಟ್ಟು ನಾನಿಲ್ಲಿ ಎಲ್ಲ ಸೇರಿ 3 ಕಪ್ನಷ್ಟು ತರಕಾರಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಸುಮಾರಾಗಿ ಒಂದು ಕಾಲು ಕಪ್ನಷ್ಟು ಹಾಕ್ಕೊಂಡು ಬಂದರೆ ಒಂದು 3 ಕಪ್ನಷ್ಟು ತರಕಾರಿ ಆಗುತ್ತೆ. ಇಲ್ಲಿ ನವಿಲುಕೋಸು, ಕ್ಯಾರೆಟು, ಹುರುಳಿಕಾಯಿ ಮತ್ತು ಇದು ಮಿಕ್ಸೆಡ್ ವೆಜಿಟೇಬಲ್ ತೊಗೊಂಡು ಬಂದಿರೋದು ಫ್ರೋಝನ್ನು. ಸೊ ಕಾರ್ನ್ ಇದೆ ಮತ್ತು ಇಲ್ಲಿ ಲೀಮಾ ಬೀನ್ಸು ಇದೆ, ಅದು ತುಂಬ ಚೆನ್ನಾಗಿರುತ್ತೆ ಆ ಕಾಂಬಿನೇಷನ್ನು. ಇಲ್ಲಾಂದರೆ ಕ್ಯಾರೆಟು, ಹುರುಳಿಕಾಯಿ, ಬಟಾಣಿ, ನವಿಲುಕೋಸು, 1/4 ಕಪ್ನಷ್ಟು ಈರುಳ್ಳಿ ಮತ್ತು ಒಂದು ಸಣ್ಣ ಆಲೂಗೆಡ್ಡೆ, 3/4 ಕಪ್ನಷ್ಟು ಹೆಸರುಬೇಳೆ. ಹೆಸರುಬೇಳೆ ಬದಲಿಗೆ ನೀವು ತೊಗರಿಬೇಳೆನೂ ಉಪಯೋಗಿಸ್ಕೋಬೋದು. 3 - 3.5 ಟೇಬಲ್ ಸ್ಪೂನ್ನಷ್ಟು ಬಿಸಿಬೇಳೆ ಬಾತ್ ಪುಡಿ, 3 - 4 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ, 1/8 ಟೀ ಸ್ಪೂನಷ್ಟು ಅರಿಶಿನ, 2.5 - 3 ಟೀ ಸ್ಪೂನಷ್ಟು ಉಪ್ಪು, ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿರಿ, 1 - 2 ಟೀ ಸ್ಪೂನ್ ಬೆಲ್ಲ, 1 - 2 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ, 1 ಚಿಟಿಕೆ ಇಂಗು, 1 ಒಣಮೆಣಸಿನಕಾಯಿ, 10 - 15 ಕರಿಬೇವಿನ ಎಲೆ. ನೀರು ಸುಮಾರಾಗಿ ಒಂದು 6-7 ಕಪ್ನಷ್ಟು ಬೇಕು. ಮಿಲ್ಲೆಟ್ಸ್ನ ಬೇಯಕ್ಕೆ 3 ಲೋಟ ನೀರು ಹಾಕ್ತೀವಿ. ಅದು ಬಿಟ್ಟು ಈ ತರಕಾರಿ ಬೇಳೆ ಎಲ್ಲ ಬೇಯಿಸ್ಕೊಳ್ಳೋಕ್ಕೆ ಒಂದು 3-4 ಲೋಟ ನೀರು ಬೇಕು. ಈ ನೆನೆಸಿಟ್ಕೊಂಡಿರುವಂಥ ಮಿಲ್ಲೆಟ್ನಿಂದ ನೀರನ್ನು ತೆಗೆದುಬಿಟ್ಟು ಪ್ರೆಷರ್ ಕುಕ್ಕರ್ನಲ್ಲಿ ಅಥವಾ ನೀವು ಈವನ್ ರೈಸ್ ಕುಕ್ಕರ್ನಲ್ಲೂ 1ಕ್ಕೆ 3ರಷ್ಟು ನೀರು ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ. ಈಗ ಇದಕ್ಕೆ 3 ಲೋಟ ನೀರು ಹಾಕಿದ್ದೀನಿ. ಈಗ ಇದನ್ನು ಮೀಡಿಯಮ್ ಉರಿನಲ್ಲಿಟ್ಟು 2 ವಿಷಲ್ ಕೂಗಾದ್ಮೇಲೆ ಆಫ್ ಮಾಡಿಬಿಡಿ. 4 ಲೋಟ ನೀರನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಕುದಿಯೋಕ್ಕಿಡಿ. ನೀರು ಕುದಿಯೋದ್ರಲ್ಲಿ ಬೇಳೆನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರೋಣ. ನೀರು ಕುದೀತಾ ಇರೋದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಬೇಳೆ ತೊಳ್ಕೊಂಡ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಅರಿಶಿನ ಹಾಕಿ. ಹೆಸರು ಬೇಳೆ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಅದರಿಂದ ಇದ್ರ ಜೊತೆಗೇನೆ ತರಕಾರಿಗಳನ್ನು ಹಾಕ್ಬಿಡಿ. ನೀವು ತೊಗರಿಬೇಳೆ ಉಪಯೋಗಿಸಿ ಮಾಡೋದಾದರೆ ಒಂದು ಸ್ವಲ್ಪ ಬೆಂದ ಮೇಲೆ ಅದು ನೀವು ತರಕಾರಿ ಹಾಕಿ. ಆಲೂಗೆಡ್ಡೆಯಿಂದ ನೀರು ತೆಗೆದುಬಿಟ್ಟು ಬರೀ ಆಲೂಗೆಡ್ಡೆ ಹಾಕಿ. ಮತ್ತು ಈರುಳ್ಳಿನೂ ಹಾಕ್ಬಿಡಿ. ನಿಮಗೆ ಈರುಳ್ಳಿ ಹೀಗೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಕೊನೆಗೆ ಒಗ್ಗರಣೆಗೆ ಹಾಕ್ಬೋದು. ಆದರೆ ಈ ಥರ ಹಾಕಿದ್ರೂ ರುಚಿಯಾಗಿರುತ್ತೆ. ಇದಕ್ಕೆ ಕರಿಬೇವನ್ನು ಹಾಕ್ಬಿಡಿ. ಮೀಡಿಯಮ್ ಉರಿನಲ್ಲಿ ಇಟ್ಟು ಬೇಳೆ ಬೇಯೋ ತನಕ ಬಿಡಿ. ಬೇಳೆ ಮತ್ತು ಈ ತರಕಾರಿಗಳು ಬೇಯಲಿ. ಮಧ್ಯ ಒಂದೊಂದು ಸಲ ಈ ಥರ ಮಿಕ್ಸ್ ಮಾಡ್ತಾಯಿರಿ, ಅದರಿಂದ ತಳ ಹತ್ತಲ್ಲ. ಇದು ಒಂದು ಸ್ವಲ್ಪ ಕುದಿಯೋಕ್ಕೆ ಶುರುವಾಗುತ್ತೋ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿರಿ. ಮಿಕ್ಸ್ ಮಾಡಿ. ತರಕಾರಿ ಮತ್ತು ಬೇಳೆ ಬೇಯೋದ್ರಲ್ಲಿ ಈ ಕಾಯಿ ಮತ್ತು ಬಿಸಿಬೇಳೆ ಬಾತ್ ಪುಡಿನ ಮಿಕ್ಸರಲ್ಲಿ ಒಂದು ಸಲ ಸಣ್ಣದಾಗಿ ರುಬ್ಕೊಂಬಿಡಿ. ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು. ಈ ಥರ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ಈಗ ಒಂದು 12-13 ನಿಮಿಷ ಆಗಿದೆ. ನೋಡಿ, 3/4 ಬೆಂದಿದೆ ಆಗಲೇ ಈ ಬೇಳೆ. ಇದಕ್ಕೆ ನಾವು ತಿರುವಿಟ್ಕೊಂಡಿದ್ದೀವಲ್ಲ ಮಸಾಲೆ ಹಾಕೋಣ. ಚೆನ್ನಾಗಿ ನೀರು ಹಾಕ್ಬಿಟ್ಟು ಇದನ್ನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದ್ಸಲ ಉಪ್ಪು ಹಾಕಿ ಹಾಗೆ ಈ ಬೆಲ್ಲನೂ ಹಾಕಿ ಇನ್ನೊಂದು 5 ನಿಮಿಷ ಕುದೀಲಿ. ಅಷ್ಟರಲ್ಲಿ ಬೇಳೆ ಪೂರ್ತಿ ಬೆಂದು ಹೋಗಿರುತ್ತೆ. ಇದು 5 ನಿಮಿಷದಿಂದ ಮೀಡಿಯಮ್ ಉರಿನಲ್ಲಿ ಕುದೀತಾ ಇದೆ. ಬೇಳೆ ಪೂರ್ತಿ ಬೆಂದಿದೆ. ಈ ಹೋಳು ಕಾಳುಗಳು ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಮಿಲ್ಲೆಟನ್ನು ಹಾಕೋಣ. ಮ್ಯಾಶ್ ಮಾಡಬೇಕು. ಹಾಕ್ಬಿಟ್ಟು ಯಾವುದೇ ಗಂಟುಗಳಿಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಯಿಸ್ಕೊಂಡಿದ್ದು ಮಿಲ್ಲೆಟ್ ಹಾಕಿದ್ಮೇಲೆ ಹೀಟನ್ನು ಕಮ್ಮಿ ಮಾಡಿಬಿಡಿ. ಮೀಡಿಯಮ್ ಲೋಗಿಡಿ. ಇಟ್ಬಿಟ್ಟು ಇದಕ್ಕೆ
ಈಗ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಕಿವುಚಿಬಿಟ್ಟು ಹಾಕಬೇಕು. ಹುಣಸೆ ಹಣ್ಣು ನೀರು ಹಾಕಿದ ಮೇಲೂ ಇದು ತುಂಬ ಗಟ್ಟಿಯಾಗಿದೆ ಅನಿಸಿದ್ರೆ ಇನ್ನೊಂದು ಅರ್ಧ ಲೋಟ ನೀರು ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಿ. ಮೀಡಿಯಮ್ ಲೋ ಉರಿನಲ್ಲಿ ಇದು ಇನ್ನೊಂದು 5 ನಿಮಿಷ ಕುದೀಲಿ. ಇದು ಮಧ್ಯ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ತಳ ಹತ್ತತ್ತೆ. ಸುಮಾರು ಈಗ ಇದೊಂದು 5 ನಿಮಿಷದಿಂದ ಕುದೀತಾ ಇದೆ. ಈಗ ಬಿಸಿಬೇಳೆಬಾತ್ ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಸುಮಾರು ನಾನಿಲ್ಲಿ 8 ಲೋಟದಷ್ಟು ನೀರನ್ನು ಉಪಯೋಗಿಸಿದ್ದೀನಿ. ಆರದ್ಮೇಲೆ ಇದು ಗಟ್ಟಿ ಆಗುತ್ತೆ. ಆವಾಗ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕುದಿಸ್ಕೊಳ್ಳಿ. ಈಗ ಇದನ್ನು ತೆಗೆದುಬಿಟ್ಟು ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಒಂದು ಬಾಣಲೆನಲ್ಲಿ ಬಿಸಿಗಿಡಿ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಬೋದು. ತುಪ್ಪ ಬಿಸಿ ಆದಮೇಲೆ ಇಂಗು ಹಾಕಿ. ಇಂಗು ಹಾಕಿದ್ಮೇಲೆ ಸಾಸಿವೆ ಚಿಟಗುಟ್ಟಿದ್ಮೇಲೆ ಈ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿ ಒಗ್ಗರಣೆಗೆ. ಹಾಗೆಯೇ ಬೇಕಾದರೆ ಕರಿಬೇವನ್ನು ಹಾಕಿ ಆಫ್ ಮಾಡಿ. ಈ ಒಗ್ಗರಣೆನ ಬಿಸಿಬೇಳೆಬಾತ್ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಮಿಲ್ಲೆಟ್ ಬಿಸಿಬೇಳೆಬಾತ್ ರೆಡಿ. ಇದಕ್ಕೆ ನೀವು ಒಗ್ಗರಣೆಗೆ ಬೇಕಾದ್ರೆ ಕಡಲೆಕಾಯಿ ಕೂಡ ಹಾಕ್ಕೋಬಹುದು. ಸಿರಿಧಾನ್ಯದಲ್ಲಿ ಒಂದಾದ ಈ ಊದಲು ಅಥವಾ ಈ ಬಾರ್ನ್ಯಾರ್ಡ್ ಮಿಲ್ಲೆಟನ್ನ ಉಪಯೋಗಿಸ್ಬಿಟ್ಟು ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.